ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿಯ ಮೂಡಾ ಅರ್ಜಿಯಲ್ಲಿ ವೈಟ್ನರ್ ಹಚ್ಚಿದ ಯಾರು? ಈ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗೇ ಉಳಿದಿದೆ. ವೈಟ್ನರ್ ಹಚ್ಚಿದ್ದ ಬಗ್ಗೆ ಪೂರ್ಣ ತನಿಖೆ ಮಾಡಿಲ್ವಾ ಲೋಕಾಯುಕ್ತ? ಲೋಕಾಯುಕ್ತ ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ಗೆ 11,600 ಪುಟಗಳ ವರದಿಯನ್ನ ಕೊಟ್ಟಿದೆ. ಈ ವರದಿಯಲ್ಲಿ ಹಲವು ವಿಚಾರಗಳ ಕುರಿತಾಗಿ ತನಿಖೆನೇ ಮಾಡಿಲ್ವಾ ಲೋಕಾಯುಕ್ತ ಅಂತಹ ಪ್ರಶ್ನೆ ಮೂಡ್ತಾ ಇದೆ. ಅದರಲ್ಲಿ ವೈಟ್ನರ್ ಹಚ್ಚಿದ ವಿಷಯ, ಈ ವೈಟ್ನರ್ ಹಚ್ಚಿದ್ದ ಬಗ್ಗೆ ಪೂರ್ಣ ತನಿಖೆನೇ ಮಾಡಿಲ್ವಾ ಲೋಕಾಯುಕ್ತ ಅಧಿಕಾರಿಗಳು? ಇನ್ನು ಸಿಎಂ ಹಾಗೂ ಸಿಎಂ ಪತ್ನಿಗೆ ಸುಮ್ಮನೆ ಪ್ರಶ್ನೆ ಕೇಳಿ ಸುಮ್ಮನಾಗ್ಬಿಟ್ರ? ವೈಟ್ನರ್ ಬಗ್ಗೆ ಬಿ ರಿಪೋರ್ಟ್ನಲ್ಲಿ ಲೋಕಾಯುಕ್ತ ಯಾವುದೇ ಉಲ್ಲೇಖವನ್ನ ಮಾಡಿಲ್ಲ. ವೈಟ್ನರ್ ಹಚ್ಚಿದ್ದು ಯಾರು ಅಂತ ಗೊತ್ತಿಲ್ಲ ಅಂತ ಪಾರ್ವತಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ವೈಟ್ನರ್ ಬಗ್ಗೆ ಮೂಡಾ ಅಧಿಕಾರಿಗಳಿಗೂ ಏನೂ ಗೊತ್ತಿಲ್ವಂತೆ. ಸಿಎಂ ಪತ್ನಿ ಪಾರ್ವತಿ ಅರ್ಜಿ ಕೊಡುವಾಗಲೇ ವೈಟ್ನರ್ ಹಾಕಿದ್ರ ಅಥವಾ ಅರ್ಜಿ ಕೊಟ್ಟ ನಂತರ ವೈಟ್ನರ್ ಹಾಕಲಾಗಿದೆಯಾ? ಎರಡು ಅನುಮಾನ ಇದೆ. ಆದ್ರೆ ಈ ಅನುಮಾನಕ್ಕೆ ಉತ್ತರನೇ ಇಲ್ಲ. ವೈಟ್ನರ್ ಹಾಕಿದ್ಯಾರು? ಲೋಕ ಅಧಿಕಾರಿಗಳು ಉತ್ತರ ಕೊಡಬೇಕು. ಇನ್ನು ವೈಟ್ನರ್ ಹಿಂದಿರುವ ಅಕ್ಷರದ ಬಗ್ಗೆ ಟ್ವೀಟ್ ಮಾಡಿದ್ರು ಸಿಎಂ. ಆದರೆ ವೈಟ್ನರ್ ಹಿಂದಿರುವ ಅಕ್ಷರದ ಬಗ್ಗೆ ಅಧಿಕಾರಿಗಳು ಪ್ರಶ್ನೆಯೇ ಕೇಳಿಲ್ಲ. ಅರ್ಜಿಯಲ್ಲಿರೋ ಪದಕ್ಕೂ ಟ್ವಿಟರ್ನಲ್ಲಿದ್ದಂತಹ ಪದಗಳಿಗೂ ಬಹಳ ವ್ಯತ್ಯಾಸ ಇದೆ. ಈ ಬಗ್ಗೆ ಲೋಕಾಯುಕ್ತ ತನಿಖೆ ಮಾಡಿಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾರೆ. ಸತ್ಯವನ್ನ ಮರೆಮಾಚುವ ಕೆಲಸ ಲೋಕಾಯುಕ್ತದಿಂದ ಆಗಿದೆ ಅಂತ ಕಿಡಿಕಾರಿದ್ದಾರೆ ಸ್ನೇಹಮಯಿ ಕೃಷ್ಣ. ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡ್ಲಿ ಅಂತಲೂ ಸವಾಲ್ ಹಾಕ್ತಾರೆ. ಬರೀ ವಿಚಾರಣೆ ಮಾಡಿದ್ದಾರೆ, ಪಾರ್ವತಿಯವರು ವಿಚಾರಣೆ ಮಾಡಿದ್ದಾರೆ. ಪಾರ್ವತಿಯವರು ವೈಟ್ನರ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಮೂಡಾ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ, ಅವರು ಕೂಡ ನಮಗೇನು ಗೊತ್ತಿಲ್ಲ. ಕೆಲವು ಅಧಿಕಾರಿಗಳು ನಾವು ಅದನ್ನು ನೋಡಿಲ್ಲ ಅಂತ ಹೇಳಿದ್ದಾರೆ. ವೈಟ್ನರ್ ಹಾಕಿರೋ ಇದನ್ನು ನಾವು ನೋಡಿಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ತನಿಖಾಧಿಕಾರಿ ಆ ವೈಟ್ನರ್ ಹಾಕಿದ್ದು ಯಾರು, ಯಾವ ಕಾರಣಕ್ಕೆ ಹಾಕಿರೋ ಅನ್ನೋ ಬಗ್ಗೆ ಒಂದು ತನಿಖೆನೇ ಮಾಡಿಲ್ಲ. ಸೊ ಅವ್ರು ಬರೀ ಕೇವಲ ಅವ್ರು ಹೇಳಿಕೆಗಳನ್ನು ತಗೊಂಡು ಅಷ್ಟಕ್ಕೆ ಅವರು ವರದಿನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಅವರು ಕೂಡ ಅದೇ ಪದವನ್ನು ಬಳಸ್ಕೊಂಡು ತಮ್ಮ ಆರೋಪದನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಒಂದು ಅರ್ಜಿ ನೋಡಿದಾಗ ಟೈಪ್ ಮಾಡಿದ್ದಾರೆ. ಆದರೆ ಅವರ ಹೆಸರು ವಿಳಾಸ, ಪಾರ್ವತಿಯರ ಹೆಸರು ವಿಳಾಸ ಮಾತ್ರ ಕೈಲಿ ಬರವಣಿಗೆ ಬರೆದಿದ್ದಾರೆ. ಅದ್ರ ಬಗ್ಗೆ ಕೇಳಿದ್ರು ಕೂಡ ಪಾರ್ವತಿಯವ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಅವ್ರು ಗೊತ್ತಿದ್ದಂಗೆ ಯಾರೋ ಅರ್ಜಿ ತಯಾರು ಮಾಡ್ತಾರೆ, ಅವ್ರು ಗೊತ್ತಿದ್ದಂಗೆ ಯಾರೋ ದಾಖಲೆ ತೊಗೊಂಬಂದು ಕೊಡ್ತಾರೆ, ಅವ್ರು ಗೊತ್ತಿದ್ದಂಗೆ ಯಾರೋ ವೈಟ್ನರ್ ಹಾಕ್ತಾರೆ, ಅವ್ರು ಗೊತ್ತಿದ್ದಂಗೆ ಯಾರೋ ಸೈಟ್ ಕೊಡ್ತಾರೆ. ಇದೆಲ್ಲ ಗೊತ್ತಿಲ್ಲದ ರೀತಿ ಒಂದು ರೀತಿ ಮಾಯಾ ಬಜಾರ್ ಅಂತ ಹೇಳ್ತಲ್ಲ, ಆ ರೀತಿ ಎಲ್ಲ ನಡೆದಿರೋಂಥದ್ದು. ಹಾಗಾಗಿ ತನಿಖಾಧಿಕಾರನ್ನ ಕೈ ಬಿಡ್ರು. ಪಾಪ ಇವ್ರಿಗೆ ಯಾರಿಗೂ ಏನೂ ಗೊತ್ತಿಲ್ಲ. ಅಧಿಕಾರಿಗಳು ಇವರೆಲ್ಲ ಸೃಷ್ಟಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ತಗೊಂಡಿದ್ದು ಮಾತ್ರ ಅವ್ರು ಅಷ್ಟೇ, ಬಿಟ್ಟರೆ ಬಾಕಿದೆಲ್ಲ ಅಧಿಕಾರಿ ಮಾಡಿಬಿಟ್ರೆ ಅಂತಲೇ ಅವ್ರು ವರದಿ ಸಲ್ಲಿಸಿರೋಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.